ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ತಮ್ಮನೇಲಿ ನೋಡುತ್ತೀರಾ ಮತ್ತು ಹಿಂದೆ ಕೂಡ ನೋಡ್ತಾ ಇರ್ಬೋದು, ಅವರೆಕಾಳು ಮೇಳಗೆ ಬಂದಿದ್ದೀವಿ. ಸೊ ವಾಸವಿ ಕಾಂಡಿಮೆಂಟ್ಸ್ ಅವರು ನಡೆಸ್ತಾರೆ ಪ್ರತಿ ವರ್ಷ. ಸೊ ಇದು 24ನೇ ಅವರೆಕಾಳು ಮೇಳ. ಸೊ ಇಲ್ಲಿ ಬಗೆ ಬಗೆಯ ಅವರೆಕಾಯಿ ಬಳಸಿ ಮಾಡುವ ತಿಂಡಿಗಳು ಸಿಗುತ್ತೆ. ಲಾಸ್ಟ್ ಟೈಮು ವೀಡಿಯೋ ಮಾಡಿದ್ವಿ, ಅದು ಕೂಡ ಸೂಪರಾಗಿ ವೈರಲ್ ಆಗಿತ್ತು. ತುಂಬ ಜನಗಳು ಬಂದಿದ್ದರು, ಇಷ್ಟಪಟ್ಟರು. ತುಂಬ ಜನ ಬೈದರು ಕೂಡ, ಯಾಕಂದರೆ ಇಲ್ಲಿ ರಶ್ ಜಾಸ್ತಿ ಆಗಿತ್ತು, ಆರ್ಗನೈಸ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಚಿಕ್ಕದಾಗಿ ಮಾಡಿದ್ರು. ಫಸ್ಟ್ ಟೈಮ್ ಅವರು ಆಚೆ ಬಂದು ಮಾಡಿದ್ದು. ಯಾವಾಗಲೂ ಎಲ್ಲಿ ಮಾಡ್ತಾರೆ, ವಿವಿಪುರಮಲ್ಲಿ ಮಾಡ್ತಾರೆ, ಫುಡ್ ಸ್ಟ್ರೀಟ್ ಇದೆಯಲ್ಲ, ಅಲ್ಲಿ ಮೇಯ್ನಾಗಿ ಮಾಡ್ತಿದ್ದು. ಲಾಸ್ಟ್ ಟೈಮೆಲ್ಲ ರಿಪೇರಿ ನಡೀತಿರ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಮಾಡಿದರು. ಸೊ ಚಿಕ್ಕದಾಗಿ ಮಾಡಿದ್ರಿಂದ ಗೊತ್ತಾಗಿರಲಿಲ್ಲ. ಬಟ್ ಇವಾಗ ಫುಲ್ ಪ್ಲ್ಯಾನ್ ಮಾಡಿ ದೊಡ್ಡದಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ದೊಡ್ಡ ಜಾಗ, ಬರೀ ಫುಡ್ ಸ್ಟಾಲ್ಸ್ ಅಲ್ದಿರ ಬೇರೆ ಸ್ಟಾಲ್ಸ್ಗಳು ಕೂಡ ಇದೆ ಇಲ್ಲಿ. ಸೊ ಬಂದಾಗ ಒಂದು ಒಳ್ಳೆ ಮಾಲ್ ಥರ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ಸೊ ಇದು 3 ದಿನ ನಡೆಯುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಡಿಸ್ಕ್ರಿಪ್ಷನಲ್ಲಿ ಡೇಟ್ಸು, ಟೈಮಿಂಗ್ಸು ಎಲ್ಲನೂ ಇರುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಜಾಗ ಹೇಳಿಲ್ಲ, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಡೀತಾ ಇರೋದು. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೂಡ ಇರುತ್ತೆ. ಈಗ ತುಂಬ ಲೇಟ್ ಮಾಡ್ದಿರಾ, ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ ಬನ್ನಿ. ಒಂದಷ್ಟು ಡಿಶಸ್ನ ತೊಗೊಂಡ್ಬಂದಿದ್ದೀವಿ. ಇಲ್ಲಿ ಸೌಂಡ್ ಎಲ್ಲ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಜೋರು ಕಿರ್ಚಿ ಮಾತಾಡ್ತೀವಿ. ಏನೇನು ತಂದಿದ್ದೀವಿ ಅಂದರೆ, ಅವರೇ ಬೇಳೆಯಿಂದ ಮಾಡಿರೋ ಹೋಳಿಗೆ ತಂದಿದ್ದೀನಿ. ಆಮೇಲೆ ವಡೆ, ಅವರೇ ಬೇಳೆ ವಡೆ, ಮಸಾಲೆ ಬೇಳೆನೂ ಹಾಕಿರ್ತಾರೆ. ಅವರೇ ಬೇಳೆ ಜಾಸ್ತಿ ತುಂಬ ಯಥೇಚ್ಛವಾಗಿ ತುಂಬಿಸಿರ್ತಾರೆ, ಅದು ಮಸಾಲೆ ವಡೆ. ಆಮೇಲೆ ಅವ್ರದ್ದು ನೀವು ವಿವಿಪುರಮ್ಗೆ ಹೋದರೆ ಫೇಮಸ್ ಬಂದ್ಬಿಟ್ಟು ಮೊಸರು ಕೋಡ್ಬಳೆ. ಸೊ ಮೊಸರು ಕೋಡ್ಬಳೆನ ತೊಗೊಂಡಿದ್ದೀವಿ. ಅದರೊಳಗಡೆ ಅವರೇ ಬೇಳೆನೂ ಹಾಕಿರ್ತಾರೆ, ರುಬ್ಬ ಹಾಕಿರ್ತಾರೆ. ಯಾಕಂದರೆ ನಾವು ಇರೋದಲ್ಲಿ ಅವರೇ ಬೇಳೆ ಗುಡ್ ಬಾಯ್ಸ್ ಕೊಟ್ಟು ಅವರೇ ಬೇಳೆ ಬ್ಯಾಡ್ ಬಾಯ್ಸ್ ಗೋಸ್ಟು ಗೊತ್ತಿಲ್ಲ, ಅವ್ರವ್ರೇ ಹೇಳ್ಕೊಂಡ್ಲಿ ಎಲ್ಲಿ ಹೋಗ್ತಾರೆ. ಸೊ ಟೇಸ್ಟ್ ಮಾಡೋಣ. ಫಸ್ಟು ಬಾಯಿ ಸಿಹಿ ಮಾಡೋಣ. ಸಿಹಿಯಿಂದ ಶುರು ಮಾಡಬೇಕು. ಅದಕ್ಕೋಸ್ಕರ ಹೋಳಿಗೆ ಎತ್ಕೊಳ್ಳಿ ಬ್ರದರ್. ತುಪ್ಪ ಇದ್ದಿದ್ರೆ ಚೆನ್ನಾಗಿರೋದು. ತುಪ್ಪ ಇರಲಿಲ್ಲ, ಬರೀ ಹೋಳಿಗೆ ಇತ್ತು. ನೋಡಿ ಇಲ್ಲಿ ಅವರೇ ಬೇಳೆ ಇದೆ, ಕಾಣಿಸ್ತು. ಅವರೇ ಬೇಳೆನೂ ಹಾಕಿದ್ದಾರೆ, ಮಾಮೂಲಿ ಬೇಳೆನೂ ಇದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಬಿಸಿಲಲ್ಲಿ ತಿಂದಿದ್ದು ನಾವು. ಯಾಕೆ ರಶ್ಶು ತಂಪಾಗಿದೆ, ರಶ್ಶು ಸಕ್ಕತ್ತು. ಇದು ಫಸ್ಟ್ ಡೇ, ಲಾಂಚ್ ಡೇ, ಜನ ಕಮ್ಮಿ. ಸೊ ನಾಳೆಯಿಂದ ಫುಲ್ ರಶ್ ಆಗುತ್ತೆ. ನಾವು ವೀಡಿಯೋನ ನಾಳೆನೇ ಹಾಕ್ತೀವಿ. ಚೆನ್ನಾಗಿದೆ ಟೇಸ್ಟು. ಸಿಹಿ ಇರೋದಿಲ್ಲ ಜಾಸ್ತಿ, ಮಿತವಾದ ಸಿಹಿ ಇರುತ್ತೆ. ಅವರೇ ಬೇಳೆಗಳು ದಪ್ಪ ಕಾಳುಗಳು ಸಿಗುತ್ತಾಗ ಅದ್ರ ಟೇಸ್ಟು. ಇನ್ನು ಮಿಕ್ಕಿದ್ದು ಬಂದ್ಬಿಟ್ಟು ನಾರ್ಮಲ್ ಬೇಳೆ ಒಳಗೆ ಏನಿರುತ್ತೆ ಅದೇ ಥರನೇ ಇರುತ್ತೆ. ಏನಿಸ್ತು ಪ್ರತಾ ನಿಮಗೆ? ಸೇಮ್ ಒಳಗೇನೆ, ಡಿಫ್ರೆಂಟ್ ಏನಿಸ್ತಾ? ಏನು ಡಿಫ್ರೆಂಟ್ ಇಲ್ಲ. ಲಾಸ್ಟ್ ಟೈಮು ತಿಂದಿದ್ರಿ ನಾವು, ಒಳಗೆ ಎಲ್ಲ ತಿಂದಿದ್ವಿ, ಸೇಮ್ ಐಟಮ್ಸೇನೆ. ಏನಂದರೆ ಮಧ್ಯೆ ಒಂದೇ ಸರಿ 3-4 ಅವರೇ ಬೇಳೆ ಸಿಕ್ಬಿಟ್ರೆ ಅವಾಗ ಗೊತ್ತಾಗ್ತದೆ ಅವರೇ ಬೇಳೆ ಇದೆ ಅಂತ. ಇಲ್ಲಾಂದರೆ ಆಲ್ಮೋಸ್ಟ್ ಹೋಳಿಗೆನೆ. ಆಮೇಲೆ ಇನ್ನೊಂದು ಏನು ಅಂದರೆ ಇತ್ತಿಗೆ ಬೇಳೆ ಹಾಕಿರೋದು ಒಳಗಡೆ, ನಾರ್ಮಲ್ ಸಿಪ್ಪೆ ಇರೋದಲ್ಲ, ಸಿಪ್ಪೆ ತೆಗ್ದಿರೋದು. ಇಲ್ಲಿ ಮೆಜಾರಿಟಿ ಎಲ್ಲ ಡಿಶ್ಗೂ ಇದ್ಕಿರೋದೆ ಹಾಕೋದು ಬೇಳೆನ. ಇದಕ್ಕೆ ಸಿಪ್ಪೆ ಎಲ್ಲಿ ಬಿಸಾಕ್ತಾರಪ್ಪ ರೋಡಲ್ಲಿ, ಹಸುಗಳು ತಿಳ್ಕೊಂಡವೆ ಅಲ್ಲ. ಯೂಶಲಿ ರೋಡಿಗೆ ನೆನ್ಪಾಗ್ಬೇಡ್ರಿ, ಬೈತಾರೆ. ಮಸಾಲೆ ವಡೆ ತಿನ್ನೋಣ, ಒಂದು ವಡೆ ಇಟ್ಕೊಂಡು ಎಷ್ಟು ಮಾತಾಡ್ತಾರೆ ಅಂತಾರೆ. ಅಲ್ಲ, ಜೆನ್ಯೂನ್ ಕ್ವಶನ್ ಕೇಳ್ತಾ ಇರೋದು. ಯೂಶಲಿ ಮನೇಲೆಲ್ಲ ಅವರ ಇದ್ಕಿದ ಬೇಳೆ ಸಿಪ್ಪೆನ ರೋಡ್ಗೆ ಹಾಕ್ತಾರೆ. ಸಾಂಬಾರು ಟೇಸ್ಟ್ ಆಗಿರುತ್ತೆ ಅಂತ. ಅದಕ್ಕೆ ಇವ್ರು ಇಷ್ಟೊಂದು ಇದಕ್ಕೆ ಇರ್ತಾರಲ್ಲ, ಟ್ರಕ್ ಗಟ್ಟಲೆ ಕಳ್ಸವ್ರ ಅಥವಾ ಇಲ್ಲಿ ಮೆಟ್ರೋ ಕೆಳಗಡೆ ಎಲ್ಲ ರೋಡಲ್ಲಿ ಎಸ್ತಿರ್ತಾರೆ, ನಾವು ಟೇಸ್ಟ್ ಚೆನ್ನಾಗಿ ಬರಲಿಲ್ಲ. ಇದು ಸೂಪರ್ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಜಾಸ್ತಿ, ಬೆಳ್ಳುಳ್ಳಿ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ಆಬ್ವಿಯಸ್ಲಿ ಇದರಲ್ಲೂ ಅಷ್ಟು ಇದಕ್ಕೆ ಬೆಳೆ ಯಥೇಚ್ಛವಾಗಿ ಬಳಸಿರೋದ್ರಿಂದ ಅದು ಸಿಗ್ತಾ ಇರುತ್ತೆ. ಪ್ಲಸ್ ಸಖತ್ತು ಕ್ರಿಸ್ಪಿಯಾಗಿ ಸ್ಪೈಸಿ ಆಗಿದೆ. ಸ್ವಲ್ಪ ಖಾರವಾದ ಡಿಶ್, ಗರಿ ಆಗಿರೋದು, ಬಿಸಿ ತಿನ್ನಬೇಕು. ನೆಕ್ಸ್ಟು ಮೊಸರು ಕೋಡಬಳೆ. ಆಹಾ, ಸೊ ಇದು ಮೇಲ್ಮೇಲೆ ಕ್ರಿಸ್ಪಿ ಇದೆ, ಒಳಗಡೆ ಸ್ವಲ್ಪ ಮೆತ್ತಗಿದೆ, ಸಾಫ್ಟಾಗಿ ಚೆನ್ನಾಗಿದೆ. ಇದು ಫಾಸ್ಟ್ ಮೂವಿಂಗ್, ಸಖತ್ ಸೇಲ್ ಆಗುತ್ತೆ ವಿವಿಪುರಮಲ್ಲಿ.
ಇಲ್ಲೂ ಅಷ್ಟೇ, ಇಲ್ಲೂ ಜಾಸ್ತಿ ಇದೆ ಸೇಲ್ ಆಗೋದು. ಕ್ಯೂ ನಿಂತಿರ್ತಾರೆ. ಲಾಸ್ಟ್ ಟೈಮ್ ನೋಡಿದ್ವಲ್ಲ ಎಷ್ಟು ಕ್ಯೂ ನಿಂತಿದ್ರು ಅಂದರೆ ನಮಗೆಲ್ಲ ಕಮೆಂಟಲ್ಲಿ ಹೇಳಿದ್ರು ತುಂಬ ಚಿಕ್ಕದಾಯಿತು ಜಾಗ, ಕ್ಯೂ ತುಂಬ ಹೊತ್ತು ನಿಂತ್ಕೊಬೇಕು ಅಂತ. ನಾವು ಶೂಟ್ ಮಾಡೋಕ್ಕೆ ಬಂದಾಗೇ ಹಂಗಿತ್ತು. ಅದಾದಮೇಲೆ ಇನ್ನೂ ಜಾಸ್ತಿ ಆಗಿ ಡಬಲ್ ಆಗಿಬಿಟ್ಟಿತ್ತು. ಸೊ ಅವಾಗ ಇವ್ರಿಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮು ಆಚೆಗಡೆ ಬಂದು ಆರ್ಗನೈಸ್ ಮಾಡಿದ್ದು. ಇದು ಸೆಕೆಂಡ್ ಟೈಮ್ ಅಲ್ಲ, ಗೊತ್ತಾಯ್ತಲ್ಲ. ಈಗ ತುಂಬ ದೊಡ್ಡದಾಗಿ ಮಾಡಿರೋದ್ರಿಂದ ಆ ಥರ ತೊಂದರೆ ಆಗಲ್ಲ ಅಂತ ಅನ್ಕೋತೀವಿ. ಅಂದರೆ ಜನನೂ ಜಾಸ್ತಿ ಬರ್ತಾರೆ. ಬನ್ನಿ, ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕ್ಕೆ. ಮಕ್ಕಳನ್ನ ಕರ್ಕೊಂಡು ವೀಕೆಂಡ್ ಅಲ್ವಾ, ಅದಕ್ಕೋಸ್ಕರ ಇದು ಚೆನ್ನಾಗಿದೆ. ಇದನ್ನು ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಮಸಾಲೆ ವಡೆ ಮತ್ತು ಇದು ಮೊಸರು ಕೋಡ್ಬಳೆನ ಮಿಸ್ ಮಾಡಬಾರ್ದು. ನೆಕ್ಸ್ಟ್ ಹೋಗ್ತಾನೆ ಮಾಡೋಣ. ಸೊ ನೆಕ್ಸ್ಟ್ ಡಿಶಸ್ ಅವರೇ ಬೇಳೆ ಬೋಂಡ, ಅವರೇ ಬೇಳೆ ಅಕ್ಕಿ ರೊಟ್ಟಿ, ಅದಕ್ಕೆ ಇದಕ್ಕೆ ಬೇಳೆ ಸಾರು. ಟೇಸ್ಟ್ ಮಾಡುವ. ಕಡಕ್ಕಾದ ರೊಟ್ಟಿ ಫಸ್ಟ್ ಹಂಗೆ ತಿನ್ನೋಣ, ಆಮೇಲೆ ಇಲ್ಲ ಸಾರು ಜೊತೆ ತಿನ್ನೋಣ. ಓಕೆ, ನಾನು ಹಂಗೆ ತಿಂತೀನಿ. ಆ ಸಾರಿಗೆ ಚಿಕ್ಕವಾದ ಈರುಳ್ಳಿ ಹಾಕಿದ್ದಾರೆ, ನಾಟಿ ಈರುಳ್ಳಿ. ಇದರಲ್ಲೂ ಅಷ್ಟೇ ಬೇಳೆ ಕಾಣಿಸ್ತಾ ಇದೆ. ಇದರಲ್ಲಿ ದೊಡ್ಡ ಎದ್ದೆದ್ದು ಕಾಣಿಸ್ತಾ ಇರೋದು. ಇದಕ್ಕೆ ಬೇಳೆ ಸಾರಲ್ಲಿರೋ ಮಜಾನೇ ಬೇರೆ. ಹೆಂಗಾನ ಮಾಡಲಿ, ಯಾರನ್ನ ಮಾಡಲಿ, ಅದು ಕಾಳು ಸೊಗಡಿದೆಯಲ್ಲ, ಅದು ಟೇಸ್ಟ್ನೇ ಚೇಂಜ್ ಮಾಡಿದೆ. ಮಸಾಲೆನೇ ನಾವೇ ತುಡಿ ಏನ್ಬಿಡ್ತು ಬ್ರೋ. ಖಾರ ಸೂಪರ್ ಆಗಿದೆ. ಆಮೇಲೆ ಹೇಳಿದಲ್ಲ ನಾಟಿ ಈರುಳ್ಳಿನೇ ಬಳಸಿದ್ದಾರೆ ಅಂತ. ಅದ್ರ ಫ್ಲೇವರು ಯಥೇಚ್ಛ ಬರುತ್ತೆ. ಸ್ಪೈಸಿ ಆದ ಸಾರು ಸೂಪರ್. ಆಮೇಲೆ ರೊಟ್ಟಿನಲ್ಲಿ ನಮ್ಮ ಸತೀಶ್ ಬ್ರದರ್ ಹೇಳ್ದಂಗೆ ಬೇಜಾನ್ ಅವರೆಕಾಳು, ಅದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು. ಅದು ಡೈರೆಕ್ಟಾಗಿ ತಿಂದರೆ ಸಬ್ಬಕ್ಕಿ ಸೊಪ್ಪು ಫ್ಲೇವರ್ ಬರುತ್ತೆ. ಸಾರು ಜೊತೆ ತಿಂದರೆ ಅದ್ರ ಫ್ಲೇವರೇ ಬರೋಲ್ಲ, ಬರೀ ಸಾರಿನ ಟೇಸ್ಟ್. ಮಿಸ್ ಮಾಡಿದ್ರೆ ಇದನ್ನು ಟ್ರೈ ಮಾಡಿ. ಇನ್ನೊಂದು ರಾಗಿ ರೊಟ್ಟಿ ಕೂಡ ಇದೆ, ಇವಾಗ ಹಾಕಿಲ್ಲ. ನೀವು ಬಂದಾಗ ರಾಗಿ ರೊಟ್ಟಿ ಇದ್ದರೆ ಅದನ್ನು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ತಿಳಿಸಿ. ಬಟ್ ಅಕ್ಕಿ ರೊಟ್ಟಿ ಮಾತ್ರ ಮಿಸ್ ಮಾಡಿಬಿಡಿ. ತೆಳುಗೆ ಸ್ವಲ್ಪ ಲೈಟಾಗಿ ಗರಿಯಾಗಿ ಚೆನ್ನಾಗಿದೆ. ಸಾಂಬಾರು ಮಾತ್ರ ಮಿಸ್ ಮಾಡಿಬಿಡಿ. ಇನ್ನೂ 1-2 ಕಪ್ ಎಕ್ಸ್ಟ್ರಾನೇ ಹಾಕ್ಸ್ಕೊಂಡ್ಬಂದ್ಬಿಡಿ ರಶ್ ಇದ್ರೆ. ಕರೆಕ್ಟ್, ಮುಂಚೆನೇ 2 ಕಪ್ ಹಾಕ್ಕೊಂಡ್ಬಿಡಿ. ಯಾಕಂದರೆ ಸಾಲಲ್ಲ. ನಾನು ಹಾಕೊಂಡು ಮುಳುಗಿಸಿ ತಿಂತಾಯಿದ್ದೀವಿ. ಸೊ ಸಾಲಲ್ಲ 1 ಕಪ್ ಸಾರು. ಎಷ್ಟು ಅವರೇ ಬೇಳೆ ಬೋಂಡ ಹಂಗೆ ಇಟ್ಕೊಡಿ. ಹಂಗೆ ಮಧ್ಯಕ್ಕೆ ಫುಲ್ ಮೈ ತುಂಬಿಕೊಂಡಿರೋ ಬೋಂಡ ಅಲ್ಲ, ಒಳಗಡೆ ಫಿಲ್ಲಿಂಗ್ ಅಂತೂ ತುಂಬಿಸ್ಬಿಟ್ಟಿದ್ದಾರೆ. ಆಲೂಗಡ್ಡೆ, ಆಮೇಲೆ ಅಲ್ಲಿ ಇಲ್ಲಿ ಕಾಣಿಸ್ತಾರೋ ಅವರೇ ಬೇಳೆ, ಬೇಳೆ. ಅಲ್ಲಿ ಮಾಡಿ ಇಡ್ತಾಯಿದ್ರು. ಮೇಲ್ಗಡೆ ಸ್ವಲ್ಪ ತಣ್ಣಗಾಗಿದೆ, ಒಳಗಡೆ ಬಿಸಿ. ಆ್ಯಕ್ಚುಲಿ ತಿನ್ನಬೇಕು. ಇದೇ ವಡೆಗೆ ಮಧ್ಯೆ ಬ್ರೆಡ್ ಇಟ್ಬಿಟ್ರೆ ಅವರೇ ಬೇಳೆ ಪಾವ್ ಆಗ್ಬಿಡುತ್ತೆ. ಚೆನ್ನಾಗಿದೆ ಟೇಸ್ಟ್. ಸೇಮ್ ಅದೇ ಥರ ಲೈಟ್ ಮಸಾಲ ಟೇಸ್ಟ್ ಅಲ್ಲ, ಅದು ಪಾವ್ ಬಾಜಿಗೆಲ್ಲ ಬರುತ್ತಲ್ಲ ಅದೇ ಥರ ಇದೆ. ಇನ್ನೊಂದು ಥರ ತಿನ್ಬೋದು ಇದನ್ನು ಎತ್ತಿಕೊಂಡು ಇಲ್ಲಿ ಎತ್ತಿಗೆ ಬೇಳೆ ಸಾರಿನಲ್ಲಿ ಮುಳುಗಿಸಿಕೊಂಡು. ಏನು ಟ್ರೈ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಒಂದಷ್ಟು ಸಾರು ಎತ್ಕೊಂಡು ಕುಡಿದ್ಬಿಡಿ. ಬಟ್ ನಾಳೆನು ಹಿಂಗೆ ಮಾಡಿದ್ರೆ ಅದು ಇದಕ್ಕೆ ಇವತ್ತೊಂದು ಸಕ್ಕತ್ತಾಗಿದೆ. ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಇದಕ್ಕೆ ಇನ್ನೊಂದು 4 ಮಟನ್ ಪೀಸ್ ಹಾಕ್ಬಿಟ್ಟಿದ್ದೆ. ಲಾಸ್ಟ್ ಟೈಮ್ ಹೇಳಿದಲ್ಲ. ಸೂಪರ್. ಈಗ ದೋಸೆಗೆ ಕ್ಯೂ ಜಾಸ್ತಿ ಇತ್ತು. ದೋಸೆ ತಗೊಂಬರೋಣ. ದೋಸೆ ಇದೆ. ಸೊ ನೆಕ್ಸ್ಟು ನಾನು ದೋಸೆ ತಂದಿದ್ದೀನಿ. ಸೊ ಅದು ಕೂಡ ಇದಕ್ಕೆ ಬೇಳೆ ದೋಸೆ, ಅದಕ್ಕೆ ಇದಕ್ಕೆ ಬೇಳೆ ಸಾರು. ನಮ್ಮ ಬ್ರೋ ಏನೋ ಪ್ರಸಾದ ತಂದುಬಿಟ್ಟಿದ್ದೀರಾ. ಉಪ್ಪಿಟ್ಟು ಸ್ವಲ್ಪ, ಶಾವಿಗೆ ಬಾತು ಸ್ವಲ್ಪ, ಮತ್ತು ಪೊಂಗಲ್ಲು ಸ್ವಲ್ಪ. ಅವರೇ ಬೇಳೆ ಸಿಹಿ ಪೊಂಗಲ್ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು, ತಿಂತಾ ಇರೋದು. ಅಲ್ಲಿ ಬುಡ್ಸೋನ್ಗೆ ಗೊತ್ತಿರಲಿಲ್ಲ ಏನು ಅಂತ. ನಾವು ತಿಂದ್ಮೇಲೆ ಗೊತ್ತಾಗಿದೆ. ಸೊ ಆಮೇಲೆ ಇನ್ನೊಂದು ನೋಡ್ಬಿಟ್ಟು ಮಿಸ್ಟೇಕ್ ಮಾಡ್ಕೊಂಬಿಡಿ, ಕ್ವಾಂಟಿಟಿ ಕಮ್ಮಿ ಇದೆ ಅಂತ. ಸೊ ಇದು ಇವತ್ತು ಇನಾಗ್ರೇಷನ್ ಫಂಕ್ಷನ್ ಆಗಿರೋದ್ರಿಂದ ನಾವೆಲ್ಲ ಬಂದು ಬರೀ ಟೇಸ್ಟ್ ಇನ್ವೈಟ್ ಮಾಡಿದ್ರು. ಸೊ ಸ್ವಲ್ಪ ಟೇಸ್ಟ್ ಮಾಡ್ತಾ ಇದೀವಿ ಅಷ್ಟೇ. ಸೊ ನೀವು ಬಂದಾಗ ನಿಮ್ಮ ಕ್ವಾಂಟಿಟಿನೇ ಬೇರೆ ಇರುತ್ತೆ. ನಮ್ಗೆ ಸ್ವಲ್ಪ ಕೊಡ್ತಾರೆ. ನಾನೇ ಹಚ್ಕೊಂಡ್ಬಂದಿದ್ದು ಸ್ವಲ್ಪ ಈರುಳ್ಳಿ ದೋಸೆ ಥರ ಅವರೇ ಇದಕ್ಕಿದ್ದು ಇದೆ. ಆಲ್ಮೋಸ್ಟ್ ಎಲ್ಲ ಇದಕ್ಕಿದ್ದು ಬೇಳೆಲ್ಲ ಮಾಡ್ತಾರೆ. ಎಲ್ಲ ಅದೇ ಮಾಡೋದು. ಇದು ಈರುಳ್ಳಿ ದೋಸೆನೇ, ಅದು ಇದಕ್ಕೆ ಬೇಳೆ ಸ್ವಲ್ಪ ರಾಶಿ ಹಾಕಿರ್ತಾರೆ. ಸೇಮು ಸಾರು. ಯಾಕೆ ನಾಚ್ಕೊತಾ ಇದ್ದೀರಾ? ಡೈರೆಕ್ಟ್ರು ಹೇಳ್ಬೇಕಲ್ಲ ರೆಡಿ ಅಂತಾನ? ಅಲ್ಲ, ಹಿಂದೆ ಹೋಗ್ಬೇಕಲ್ಲ. ಆಮೇಲೆ ಈರುಳ್ಳಿ ದೋಸೆ ಅದ್ಭುತವಾಗಿ ಇದ್ದೇ ಇರ್ತದೆ. ಅದ್ರ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಟಾಪಿಂಗ್ ಅವರೇ ಬೇಳೆ, ಅದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ನೇ ಆ್ಯಡ್ ಮಾಡುತ್ತೆ.
ಆಮೇಲೆ ಪ್ಲೇನ್ ದೋಸೆನೂ ಸಿಗುತ್ತೆ. ಸೊ ಇವತ್ತಿಲ್ಲ, ಅವೆಲ್ಲ ನಾಳೆಯಿಂದ ಸ್ಟಾರ್ಟ್ ಆಗೋದ್ರಿಂದ ನಾಳೆಯಿಂದ ಎಲ್ಲ ಸಿಗುತ್ತೆ. ಈಗ ಒಂದೊಂದು ಐಟಮು 2 ಐಟಮ್ ಮಾತ್ರ ಇರುತ್ತೆ. ನಾವು ಅದನ್ನೇ ಮೇನ್ ಐಟಮ್ ಮಾತ್ರ ಚೂಸ್ ಮಾಡಿ ತಿಂತಾಯಿದ್ವಿ. ಆಮೇಲೆ ಇನ್ನೊಂದಿತ್ತು ಅಲ್ಲಿ, ಅದೇ ಕ್ರಿಸ್ಪಿ ಕಾರ್ನ್ ಬರುತ್ತೆ ಗೊತ್ತಾ, ಬೇಬಿ ಕಾರ್ನು ಅಲ್ಲ, ಕ್ರಿಸ್ಪಿ ಕಾರ್ನ್ ಬರುತ್ತೆ ಗೊತ್ತಾ, ಸ್ವೀಟ್ ಕಾರ್ನ್ದು. ಅದೇ ಥರ ಕ್ರಿಸ್ಪಿ ಅವರೆಬೇಳೆ ಅದು ಇದೆ. ಅದು ಬೇಕಾದ್ರೆ ತಿನ್ಬೋದು, ಮಕ್ಕಳು ಇಷ್ಟಪಡ್ತಾರೆ. ತುಂಬ ಐಟಮ್ಗಳು ಸಿಗುತ್ತೆ ಒಟ್ಟಿನಲ್ಲಿ. ನೀವು ಇಲ್ಲಿ ಬಂದರೆ ಅಲ್ಲಿ ಲಿಸ್ಟ್ ಹಾಕ್ಬಿಟ್ಟಿರ್ತಾರೆ. ಲಾಸ್ಟ್ ಟೈಮು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಪ್ರತಿಯೊಂದು ಲಿಸ್ಟು ವಿತ್ ಪ್ರೈಸ್ ಲಿಸ್ಟ್ ಎಲ್ಲ ಹಾಕ್ಬಿಟ್ಟಿರ್ತಾರೆ. ನೀವು ಟಿಕೆಟ್ ತೊಗೊಂಡು ಹೋಗೋದು ತಿನ್ನೋದು ಅಷ್ಟೇ. ನೋಡಿ ತೆಗಿದೆ, ಸೂಪರ್ ಆಗಿದೆ. ಸಾರಂತೂ ಸೂಪರ್. ಅವರೆಬೇಳೆ ಸಾರು, ಇದ್ಕಿದ ಬೇಳೆ ಸಾರು. ಆದರೆ ಸಾರು ಅಂತ ಹೇಳಿ ಇವರಿಗೆ ಸಾರು ಶಾರ್ಟೇಜ್ ಆಗ್ಬಿಡ್ಬೇಕು, ಎಲ್ಲರೂ ಕುಡಿದು. ಈಗ ಡಿಫ್ರೆಂಟ್ ವೆರೈಟೀಸ್ ಆಫ್ ರೈಸ್ ಬಾತ್ಗಳನ್ನ ಟ್ರೈ ಮಾಡೋಣ. ಫಸ್ಟು ಸಿಹಿಯಿಂದ ಪೊಂಗಲ್, ಇದಕ್ಕೆ ಬೇಳೆ ಪೊಂಗಲ್. ಇದು ಆ್ಯಕ್ಚುಲಿ ಎಲ್ಲದಕ್ಕಿಂತ ಅವರೇ ಬೇಳೆ ಜಾಸ್ತಿ ಇರೋದು. ಚೆನ್ನಾಗಿದೆ, ಒಂಥರ ಮಿಕ್ಸ್ಡು ಟೇಸ್ಟ್ ಥರ ಬರುತ್ತೆ. ಪೊಂಗಲ್ ಫ್ಲೇವರ್ ಬರುತ್ತೆ, ಪೊಂಗಲ್ ಟೇಸ್ಟು. ಕೊಬ್ಬರಿದು ತುರಿ ಸ್ವಲ್ಪ ಜಾಸ್ತಿ ತರಿಯಾಗಿ ರುಬ್ಬಿ ಹಾಕಿರೋದ್ರಿಂದ ಅದು ಸಿಗ್ತಾನೆ ಇರುತ್ತೆ. ಬಟ್ ಅವರೆಬೇಳೆ ಸ್ವಲ್ಪ ಡಾಮಿನೇಟ್ ಮಾಡೋದು. ಡಿಫ್ರೆಂಟಾಗಿ ಟ್ರೈ ಮಾಡ್ತೀರ ಅಂದರೆ ಸರಿ ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ. ಒಂದಿಷ್ಟು ಯಾವುದು ಉಪ್ಪಿಟ್ಟು ಫೇವ್ರೇಟಾ ನಿಮಗೆ? ಎಸ್. ಮೆಣಸಿನ್ಕಾಯಿ ಸಿಕ್ಬಿಟ್ಟಿದೆ. ಉಪ್ಪಿಟ್ಟು ಫೇವ್ರೇಟು ಅಂದರೆ ಬಿಸಿ ಇದ್ದರೆ ಮಾತ್ರ. ಬಿಸಿ ಇದೆ ಸ್ವಲ್ಪ. ನಮಗೆ ಹೋಟೆಲ್ ಮಾಡೋ ಉಪ್ಪಿಟ್ಟು ಮಾತ್ರ ಫೇವ್ರೇಟು, ಮನೇಲಿ ಮಾಡೋದೇ ತಿನ್ನಲ್ಲ ಅಷ್ಟೇ. ಮನೇಲಿ ವೈಫ್ ನೋಡ್ತಾ ಇರ್ತಾರ ವಿಡಿಯೋ ಉಪ್ಪಿಟ್ಟು ಬಗ್ಗೆ ವಿಡಿಯೋ ಮಾಡಿದಾಗೆಲ್ಲ ಡೈಲಿ ಹೊಡಿತಾನೆ ಇರ್ತೀನಿ. ಯಾಕಂದರೆ ಇಲ್ಲೆಲ್ಲ ಅದೇ ತುಪ್ಪ ಎಣ್ಣೆ ಎಲ್ಲ ಯಥೇಚ್ಛವಾಗಿ ಹಾಕ್ತಾರಲ್ಲ, ಮಜಾ ಬರುತ್ತೆ ತಿನ್ನೋಕ್ಕೆ. ಮನೇಲಿ ಹಂಗೆ ಹಾಕಲ್ಲ. ಸೊ ಈಗ ನೆಕ್ಸ್ಟು ಶಾವಿಗೆ ಬಾತ್. ಇದರಲ್ಲೂ ಜಾಸ್ತಿ ಹಾಕಿದ್ದಾರೆ. ಇದರಲ್ಲೂ ಜಾಸ್ತಿ ಹಾಕಿದ್ದಾರೆ. ಇದರಲ್ಲಿ ಇಕ್ಕಿದ್ದಿಲ್ಲ. ಇಲ್ಲ ಇವರು ಇತ್ತಿಕ್ಕಿರೋದೆ ಇಲ್ಲ. ನನಗೊಂದು ಸಿಕ್ತು. ನಿಮ್ಗೆ ಯಾವುದೋ ಒಂದೇ ಒಂದು ಸಿಗಾಕೊಂಡ್ಬಿಟ್ಟಿದೆ ಬಂದು. ಇದು ಸ್ಟ್ರಾಂಗಾಗಿ ಕಲಿಸಿದ್ದಾರೆ ಗೊಜ್ಜು, ಅದರಿಂದ ಸ್ವಲ್ಪ ಸ್ಟ್ರಾಂಗ್ನೆಸ್ ಫೀಲ್ ಮಾಡ್ಬೋದು. ಕ್ಯಾಪ್ಸಿಕಮ್ಗಳೆಲ್ಲ ಜಾಸ್ತಿ ಹಿಡಿದಿದೆ ಮಸಾಲೆ, ಕ್ಯಾಪ್ಸಿಕಮ್ ಸಿಕ್ಕಿದಾಗ ಚೆನ್ನಾಗಿದೆ. ಇದು ಅಲ್ಲಿ ಇಲ್ಲಿ ಒಂದು ಇದು ಮಾಮೂಲಿ ಬೇಳೆ ಕಡಲೆಬೇಳೆ ಅವೆಲ್ಲ ಸಿಗುತ್ತಲ್ಲ, ಆ ಥರ ಅವರೇ ಬೇಳೆ ಸಿಗ್ತಾ ಇರುತ್ತೆ. ಇದಕ್ಕೆ ಬೇಳೆ ಜಾಸ್ತಿ ಸಿಗೋಲ್ಲ ಮಧ್ಯ. ಸೊ ಇದು ಒಂಥರ ಚೆನ್ನಾಗಿದೆ ಇದು. ಸೊ ನಾವು ದಾವಣಗೆರೆಯಲ್ಲಿ ತಿಂದಿದ್ವಿ, ಸೊ ಅದು ನೆನಪಾಯಿತು. ಸೊ ಸಿಮಿಲರಾಗಿ ಟೇಸ್ಟ್ ಅದೇ ಥರ ಇದೆ. ಅದೇನಕ್ಕೆ ಅಂದರೆ ಸ್ಟ್ರಾಂಗಾಗಿ ಕಲಿಸಿದ್ದಾರೆ. ಸ್ವಲ್ಪ ಲೈಟಾಗಿ ಕಲಿಸ್ಬಿಟ್ರೆ ಇಷ್ಟೊಂದು ಫ್ಲೇವರ್ ಬರೋದಿಲ್ಲ. ಅದೆಲ್ಲನೂ ಯಾವ ಥರ ಮಿಕ್ಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಚೆನ್ನಾಗಿದೆ. ಆಮೇಲೆ ಇನ್ನೊಂದಿತ್ತು ಪಲಾವ್ ಇದೆ. ಇನ್ನೊಂದೇನೋ ಗೀ ರೈಸ್ ಇದೆ. 2-3 ಥರ ರೈಸ್ ಐಟಮ್ ಈಗಿದೆ. ನಾಳೆ ಇನ್ನೂ ಜಾಸ್ತಿ ಇರುತ್ತೆ. ಸೊ ನಾವು ಬರೀ 3 ಮಾತ್ರ ಎತ್ಕೊಂಡ್ಬಂದ್ವಿ. ಸೊ ಈಗ ನೋಡೋಣ, ಇನ್ನೇನೋ ಸಿಕ್ಕಿದ್ರೆ ಟ್ರೈ ಮಾಡ್ತೀವಿ. ಲೈಟ್ ಕಮ್ಮಿ ಆಗ್ತಾಯಿದೆ, ಕತ್ಲೆ ಆಗ್ತಾಯಿದೆ. ಸೊ ಇಲ್ಲಾಂದರೆ ಏನೂ ಇಲ್ಲ ಅಂದರೆ ವೀಡಿಯೋನ ಎಂಡ್ ಮಾಡೋಣ. ಒಂದು ಸಣ್ಣ ಬ್ರೇಕ್ ನಂತರ ಸಿಗ್ತೀವಿ. ಐಟಮ್ ಚೇಂಜ್, ಪೊಸಿಷನ್ ಚೇಂಜ್. ಕತ್ಲೆ ಆಯಿತು. ಬೆಳಗ್ಗೆ ಬಂದಿದ್ದು ಅಂದರೆ ಸಾಯಂಕಾಲ ಬಂದಿದ್ದು, ಕತ್ಲೆ ಆಯಿತು. ಇಲ್ಲಿ ಲೈಟ್ ಇತ್ತಲ್ಲ, ಲೈಟ್ ಪ್ರಕಾರ ಬಂದಿದ್ದೀವಿ. ಸೊ ಲಾಸ್ಟಲ್ಲಿ ಮುಗಿಸೋಣ ಅಂದ್ಬಿಟ್ಟು ಫಿನಿಶಿಂಗ್ ಟಚ್ಚು. ಈ ಕಡೆ ಚಾಟ್ಸ್ ಇತ್ತು, ಅವರೆಬೇಳೆ ಚಾಟ್ಸ್ ಕಾರ್ನರು, ಅವರೆಬೇಳೆ ಸ್ವೀಟ್ ಕಾರ್ನರು, ಅವರೆಬೇಳೆ ಐಸ್ ಕ್ರೀಮ್ ಕಾರ್ನರು ಎಲ್ಲ ಇತ್ತು. ಎಲ್ಲ ತಿನ್ನೋಕ್ಕಾಗಲ್ಲ, ಹೊಟ್ಟೆಯಲ್ಲಿ ಆಗಲೇ ಮಿಕ್ಸ್ ಆಗ್ಬಿಟ್ಟಿದೆ ಬೇಜಾನ್ ಐಟಮ್ಸ್ ಅಂದ್ಬಿಟ್ಟು ಒಂದೇ ಒಂದು ಚಾಟ್ನ ತಂದಿದ್ದಾರೆ. ಏನು ಚಾಟ್ ತಂದಿದ್ದೀರಾ? ನಿಪ್ಪಟ್ಟು ಮಸಾಲ ತಂದೆ. ಎಲ್ಲರಿಗೂ ತೋರ್ಸಕ್ಕೆ ನಿಪ್ಪಟ್ಟು ಯಾವ ಥರ ಹಾಕಿದ್ದಾರೆ ಒಳಗಡೆ ಅಂದ್ಬಿಟ್ಟು ಅರ್ಧ ನಿಪ್ಪಟ್ಟು ಎತ್ಕೊಂಬಂದೆ. ನೋಡಿ ಈ ಥರ ಇದೆ. ನಾನು ಅಲ್ಲಿ ನೋಡ್ತಾ ಇದ್ದೆ ಸ್ವೀಟ್ ತೊಗೊಳೋಣ ಅಂತ. ಪಕ್ಕದಲ್ಲಿ ಐಸ್ ಕ್ರೀಮ್ ಇತ್ತು. ಲಾಸ್ಟ್ ಟೈಮ್ ಸ್ವೀಟ್ ಎಲ್ಲ ತಿಂದಿರಲ್ಲ, ಅದಕ್ಕೆ ಐಸ್ ಕ್ರೀಮ್ನ ತಂದಿದ್ದೀನಿ. ಇದು ಅವರೆಬೇಳೆ ಐಸ್ ಕ್ರೀಮ್ ಮಿಕ್ಸ್ ಮಾಡಿ ಹಾಕಿರ್ತಾರೆ ಒಳಗಡೆ. ಲಾಸ್ಟ್ ಟೈಮು ತಿಂದಿದ್ವಿ ಐಸ್ ಕ್ರೀಮ್, ಇದು ಸ್ವೀಟು ಜಿಲೇಬಿ ಇವೆಲ್ಲ ಇರುತ್ತೆ. ಬಾದುಷಾ, ರಸ್ಮಲೈ, ಹಾಲಿನ ಪದಾರ್ಥ ಬಳಸಿ ಮಾಡುವಂಥ ಡಿಶಸ್ಸು ಯಾವುದೇ ಆಗಿಲ್ಲ, ಎಲ್ಲದಕ್ಕೂ ಅವರೆಬೇಳೆ ಹಾಕಿದ್ದಾರೆ. ಸೊ ಅಲ್ಲಿ ಬೇಜಾನ್ ರಶ್ ಇದ್ದಾರೆ ಅಲ್ಲಿ ಆಲ್ರೆಡಿ. ಸೊ ಇದನ್ನು ನಾವು ಟ್ರೈ ಮಾಡಿರಲಿಲ್ಲ, ಅದಕ್ಕೆ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದು. ಚಾಟ್ಸಲ್ಲಿ ಸೇವಪುರಿನೂ ಇತ್ತಲ್ಲ? ಸೇವಪುರಿ ಇತ್ತು, ಮತ್ತು ಇನ್ನು ಬೇಲು ಇತ್ತು, ಮಿಕ್ಸರ್ಸು ತೊಗೊಂಡೋಗ್ಬೋದು. ಅದು ನಾವು ಇವಾಗ ಅದನ್ನು ಟ್ರೈ ಮಾಡೋಣ. ಸ್ಪೂನೇ ತಂದಿಲ್ಲ ನೀವು? ತರದ್ ಮರ್ತೋದೆ, ಕೈ ಹಾಕ್ಬಿಡೋಣ. ನಿಪ್ಪಟ್ಟಲ್ಲಿ ಇಲ್ಲ, ನಿಪ್ಪಟ್ಟು ಹಿಂಗೆ ಎತ್ಬೋದು ನೋಡು. ಇನ್ನೊಂದು ನಿಪ್ಪಟ್ಟಲ್ಲಿದೆ ಅಂತ ಇರುತ್ತೆ. ಓ ಮೈ ಗಾಡ್, ಹಿಂಗೆ ತಿನ್ಬೋದಾ? ಗೊತ್ತೇ ಇರಲಿಲ್ಲ ಬ್ರೋ. ಇದ್ರ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಅವರೆಬೇಳೆ ಮಿಕ್ಸರನ್ನು ಉದುರಿಸ್ತಾರೆ. ಕಾಂಗ್ರೆಸ್ ಕಳೆ ಬೀಜ. ಬಾಯಿ ತುಂಬ್ಕೊಂಬಿಡಿ ಮಾತಾಡೋಣ.
ಬಾಯಿ ತುಂಬ ಬರೀ ಕಟುಮ್ ಇದ್ದಾರೆ. ಅವರೆಲ್ಲ ಮೇಗಡೆ ಅವರೆಕಾಳು ಮಿಕ್ಸ್ಚರ್ನ ಹಾಕಿದ್ರು. ಆಮೇಲೆ ಇದು ಹಾಕಿದ್ರು, ಕಾಂಗ್ರೆಸ್ ಕಳೆ ಬೀಜನೂ ಬೇಜಾನ್ ಹಾಕಿದ್ದಾರೆ. ಒಂದು ಕಡೆ ಕಟುಮ್ ಅನ್ನುತ್ತೆ, ಒಂದು ಕಡೆ ಇದು ಕರುಮ್ ಅನ್ನುತ್ತೆ. ಮತ್ತೆ ನಿಪ್ಪಟ್ಟು ಒಳಗಡೆನೂ ಅವರೇ ಬೇಳೆ ಹಾಕಿದ್ದಾರೆ. ಆಬ್ವಿಯಸ್ಲಿ ಅದೆಲ್ಲ ಮಾಡ್ತಾರೆ. ಯುನೀಕ್ ಆಗಿ ಅನಿಸಿದ್ದು ನಮಗೆ ಇಲ್ಲಿ ಅಂದರೆ ಇದು ಪೊಂಗಲ್ಲು, ಐಸ್ ಕ್ರೀಮು ಎರಡು ಡಿಫ್ರೆಂಟ್ ಅನಿಸ್ತು. ಈ ಮಿಕ್ಕಿದಕ್ಕೆಲ್ಲ ಹಾಕ್ತಾರೆ, ಮಾಡಿ ತಿನ್ಬೋದು, ಅವೆಲ್ಲ ಗೊತ್ತಿತ್ತು. ಇದು ತಿಂದಿರಲಿಲ್ಲ. ಟ್ರೈ ಮಾಡೋಣ. ಐಸ್ ಕ್ರೀಮ್ ಫಸ್ಟ್ ಟೈಮ್ ಲೈಫಲ್ಲಿ ತಿಂತಾರೋದು. ಅವರೇ ಬೇಳೆಯ ಐಸ್ ಕ್ರೀಮ್. ನಾನು ಫಸ್ಟ್ ಟೈಮ್ ಲೈಫಲ್ಲಿ. ಶಿವ ಒಂಥರ ಪಲ್ಪ್ ಇದ್ದಂಗಿದೆಲ್ಲ ಇದು ಅವರೇ ಬೇಳೆ ಪಲ್ಪು. ಅದು ಸಿಗಲ್ಲ ಜಾಸ್ತಿ, ಫುಲ್ ನುಣ್ಣಗೆ ರುಬ್ಬಿಟ್ಟಿರ್ತಾರೆ. ಬಟ್ ಅವರೇ ಬೆಳೆದು ಆ ಫ್ಲೇವರು ಇದೆ ಐಸ್ ಕ್ರೀಮಲ್ಲಿ. ನಾರ್ಮಲ್ ವೆನಿಲಾ ಫ್ಲೇವರ್ ಬರುತ್ತಲ್ಲ ಆ ಥರ ಅವರೇ ಬೇಳೆ ಫ್ಲೇವರು. ಇಲ್ಲ ಬ್ರೋ, ಸಿಗ್ತಾ ಇದೆ ಸ್ವಲ್ಪ ಪಲ್ಪು. ಸಿಗ್ತಾನೆ ಇಲ್ಲ. ಹಾಂ, ಮೋಸ್ಟ್ಲಿ ನಿಪ್ಪಟ್ಟಿರ್ಬೇಕು, ಕೆಳಗಡೆಯಿಂದ ಕೆಳದಾಕಿರ್ಬೇಕು. ಅದಕ್ಕೆ ಚೆನ್ನಾಗಿದೆ ನೋಡಿ ಪಲ್ಪು ಹೆಂಗಿದೆ ನೋಡಿ. ನಮ್ಗೆ ಕಾಣಿಸ್ತಾನೆ ಇಲ್ಲ. ನಾವು ಗುಡ್ ಬೈಸ್, ಬ್ಯಾಡ್ ಬೈಸ್. ಬಟ್ ಫ್ಲೇವರ್ ಸೂಪರ್ ಆಗಿದೆ. ತಿಂತಾಯಿದ್ರೆ ಅವರೇ ಬೆಳೆ ತಿಂತಾಯಿದ್ದೀರಾ ಅಂತ ಅನಿಸುತ್ತೆ. ಅವರೇ ಬೆಳೆನ ಚೆನ್ನಾಗಿ ರುಬ್ಬಿಟ್ಟು ತಿಂತಾಯಿದ್ದೀರಾ ಅಂತ ಅನಿಸುತ್ತೆ. ಐಸ್ ಕ್ರೀಮ್ ಸಿಹಿ ಕಮ್ಮಿ, ಮಿತವಾದ ಸಿಹಿ, ನಮಗೆ ಹಂಗೆ ಇರಬೇಕು. ಸೊ ಫೈನಲಾಗಿ ನೀವು ಕೂಡ ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಬೇಕು ಅಂದರೆ ಆರಾಮಾಗಿ ಬಂದುಬಿಡಿ. ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ, ಡೇಟು ಟೈಮು ಎರಡೂ ಇರುತ್ತೆ. ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಏನು ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಆರಾಮಾಗಿ ಬಂದುಬಿಟ್ಟು ವೆರೈಟೀಸ್ ಆಫ್ ಡಿಶಸ್ನ ಟ್ರೈ ಮಾಡ್ಬೋದು. ನಾವು ಒಂದಷ್ಟು ಮಾತ್ರ ಟ್ರೈ ಮಾಡಿದ್ವಿ, ಎಲ್ಲರೂ ತಿನ್ನೋಕ್ಕಾಗಲ್ಲ. ಎಲ್ಲದರಲ್ಲೂ ಸೆಲೆಕ್ಟೆಡು ಯಾವುದು ನಮಗೆ ಕಣ್ಣಿಗೆ ಕುಕ್ತು ಘಮ ಅಂತ ಅನಿಸ್ತು ಅದನ್ನು ಮಾತ್ರ ತಗೊಂಡ್ಬಂದ್ವಿ, ತಿಂದ್ವಿ. ಚೆನ್ನಾಗಿತ್ತು. ತಿಂದಿದ್ದರೆಲ್ಲ ಸಖತ್ ಇಷ್ಟ ಆಗಿದ್ದು. ಬಂದು ಅವರೆಕಾಳು ಸಾರು, ಇತ್ತಕ್ಕೆ ಬೇಳೆ ಸಾರನ್ನ ಮಿಸ್ಟೇಕ್ ಮಾಡಿದಿರ ಒಂದು ಕಪ್ಪನ್ನ ಕುಡೀರಿ. ಹಂಗೆಲ್ಲ ಹೇಳ್ಬಿಟ್ಟು ಸಾರು ಖಾಲಿ ಆಗ್ಬಿಡ್ತದೆ. ಏನು ಮಾಡೋಕ್ಕಲ್ಲ, ಚೆನ್ನಾಗಿದೆ ಅಂತ ಹೇಳ್ಬೇಕಲ್ಲ. ಸೊ ಒಂದು ಕಪ್ಪನ್ನ ಕುಡಿದ್ಬಿಡಿ, ಆಮೇಲೆ ಆಮೇಲೆ ತಿನ್ಬೋದು. ಸೊ ಆಮೇಲೆ ಇನ್ನೊಂದು ನೆಕ್ಸ್ಟು ಚೆನ್ನಾಗಿದ್ದು ಬಂದು ಇದು ಮಸಾಲೆ ವಡೆ ಸಖತ್ತಾಗಿತ್ತು. ಆಮೇಲೆ ಮೊಸರು ಕೋಡ್ಬಳೆ ಸೂಪರಾಗಿತ್ತು. ಆಮೇಲೆ ಇನ್ನೇನು ಬರೋ ಎಲ್ಲ ಚೆನ್ನಾಗಿತ್ತು. ಯಾವ್ದು ಜಾಸ್ತಿ ಚೆನ್ನಾಗಿತ್ತು? ಇದು ಪೊಂಗಲ್. ಪೊಂಗಲ್ ಇಷ್ಟ ಆಯಿತು. ಪೊಂಗಲ್ಲು ಮತ್ತು ಅಕ್ಕಿ ರೊಟ್ಟಿ ಕರೆಕ್ಟ್. ಅಕ್ಕಿ ರೊಟ್ಟಿನಲ್ಲಿ ಯಾಕೆಂದರೆ ಜಾಸ್ತಿ ಅವರೇ ಬೆಳೆ ಇರುತ್ತೆ. ಆಮೇಲೆ ದೋಸೆನೂ ಅಷ್ಟೇ, ಅದು ಈರುಳ್ಳಿ ದೋಸೆ ಜೊತೆಗೆ ಅವರೇ ಬೆಳೆ ಆ ಥರ, ಅದನ್ನು ತಿನ್ನಬೇಕು, ಅದು ಮಜಾ. ಆಮೇಲೆ ಇದಿಷ್ಟು ಮಸ್ಟ್ ಟ್ರೈ. ಅದು ಬಿಟ್ಟು ಇನ್ನೂ ಏನೇನು ಆ್ಯಡ್ ಆಗುತ್ತೆ ಗೊತ್ತಿಲ್ಲ. ರೈಸ್ ಬಾತ್ಗಳು ಅವೆಲ್ಲ ಬೇಜಾನಿದೆ. ಆಮೇಲೆ ಅವರೆಕಾಳು ಬೇಕು, ನೀವು ಹಸಿ ಅವರೆಕಾಳು ಬೇಕು, ಇತ್ತಕ್ಕಿರೋ ಅವರೆಕಾಳು ಬೇಕು ಅಂದರೆ ಅಲ್ಲಿ ಮಾರ್ತಾ ಇರ್ತಾರೆ, ತಳ್ಳೆಗಡ್ಡೆಲಿ ಮಾರ್ತಾ ಇರ್ತಾರೆ. ಅದನ್ನು ತೊಗೊಬೋದು. ಬಟ್ಟೆ ಬರಬೇಕು ಅಂದರೆ ಆ ಕಡೆ ಇದೆ. ಮೈಸೂರು ಸ್ಯಾಂಡಲ್ ಸೋಪು ಅವ್ರದ್ದು ಕೌಂಟ್ರ್ ಇಲ್ಲಿದೆ. ಸೈಕಲ್ ಅಗರಬತ್ತಿ ಬೇಕಂದ್ರೆ ಅಲ್ಲಿದೆ. ಇನ್ನೊಂದು ನೋಡಿದ್ವಿ, ಡಯೆಟ್ ಆ್ಯಂಡ್ ಡಯಾಬೆಟಿಕ್ ಫ್ರೆಂಡ್ಲಿ ವೈಟ್ ರೈಸ್, ಸೋನಾ ಮಸೂರಿ ಥರನೇ ಟೇಸ್ಟ್ ಇರುತ್ತಂತೆ. ಅದೊಂದು ಕೌಂಟ್ರ್ ಇದೆ ಇಲ್ಲಿ. ಸೊ ಅವ್ರನ್ನ ಮಾತಾಡ್ಸಿದ್ವಿ. ಅವ್ರು ಹೇಳಿದ್ರು ತಿಂದರೆ ಅಷ್ಟೊಂದು ನಾರ್ಮಲ್ ವೈಟ್ ರೈಸ್ಗಿಂತ ತುಂಬಾ ಕಮ್ಮಿ ನಿಮಗೆ ಇದು ಏನೋ ಗ್ಲೂಕೋಸ್ ರಿಲೀಸ್ ಮಾಡೋದು ಅದೆಲ್ಲ ಅಂದರೂ ನಮ್ಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಬೇಕಾದ್ರೆ ಒಂದ್ಸರಿ ಡೆಡಿಕೇಟೆಡ್ ವೀಡಿಯೋ ಮಾಡೋಣ. ಕಮೆಂಟ್ ಮಾಡಿ ವೀಡಿಯೋ ಬೇಕು ಅಂದರೆ ಅದ್ರ ಬಗ್ಗೆ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಗೋಲ್ಡನ್ ಥಾಟ್ಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ. ರೆಡಿ ಮಸಾಜ್ ಡಿಫ್ರೆಂಟ್. ತಾಯ್ ನೋ ಗುಡ್ ಬಾಯ್ ಸುಮ್ಮನಿರ್ರಿ. ಸೊ ಗುಡ್ ಬಾಯ್ಸ್ ಕಮ್ಸ್ ಟು ಅವರೆಕಾಯಿ ಮೇಳ.